ಅಪ್ಪಾಜಿ ಬಂದಿಲ್ರಿ, ಅಲ್ಲೇ ಅದಾರ. ಅಪ್ಪಾಜಿ ಆರಾಮಿದಾರ್ರಿ. ಅಮ್ಮಗನ ನೋಡ್ರಿ ಏನು ಕಾಡಾಟ ಹತ್ತೈತೆ ಏನ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡಲ್ರಿ. ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ. ಮತ್ತು ಬರ್ರಿ ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಐತೆ ಅಂತ ನೋಡೋಣ್ರಿ. ಹಂಗೆ ನಮ್ಮ ಮನೆಗೆ ಇವತ್ತು ಯಾರು ಬಂದಾರಂತ ನೋಡ್ರಿ, ಹೇಳ್ತೀನಿ. ಹಂಗೆ ಸ್ಕಿಪ್ ಮಾಡಲಾರ್ದಂಗೆ ಈ ವಿಡಿಯೋಸ್ ನೋಡ್ರಿ, ಯಾಕಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಆಯ್ತು. ನೋಡ್ರಿ ಫ್ರೆಂಡ್ಸ್, ಎಲ್ಲರೂ ಅಮ್ಮ ಕೇಳಾಕತ್ತಿದ್ರಿ. ಸೊ ಅದ್ರ ಸಂಬಂಧ ಇವತ್ತು ಅಮ್ಮ ಊರಿಗೆ ಬಂದಿದ್ರಿ, ಅವ್ರದ್ದು ವಿಡಿಯೋ ತೊಗೊಂಡಾಗತ್ತೀನಿ ನೋಡ್ರಿ. ಅಮ್ಮ ಆರಾಮದೇನು ಬೇ? ಆರಾಮದೇನು ಆರಾಮಾಗಿದ್ದಿಲ್ಲ. ಭಾಳ ಇದು ಆಗ್ಯಾರ್ರಿ, ಹೋಗ್ಬಿಟ್ಟಾರ. ಮೊದ್ಲಿನಂಗಿಲ್ರಿ, ಮೊದಲ ಎಲ್ಲ ಭಾಳ ಆರಾಮಿರ್ಲಿಲ್ರಿ. ಆದ್ರೆ ಈಗ ಒಂಚೂರು ಆರಾಮ ಆದ್ರೂ ಅವಾಗವಾಗ ಒಂದು ಸ್ವಲ್ಪ ಆರಾಮಿರಂಗಿಲ್ರಿ. ಒಂದು ತಾಸಿಗೆ ಆರಾಮಿದ್ರೆ ಒಂದು ತಾಸಿಗೆ ಆರಾಮಿರಂಗಿಲ್ರಿ, ಆ ಥರ ಇರ್ತಾರ. ಏನು ಮಾಡೋಕೆ ಬರಂಗಿಲ್ಲ. ಅಪ್ಪ ನಾವು ಅಪ್ಪಾಜಿ ಬಂದಿಲ್ರಿ, ಅಲ್ಲೇ ಅದಾರ. ಅಪ್ಪಾಜಿ ಆರಾಮಿದಾರ್ರಿ. ಅಮ್ಮಗನ ನೋಡ್ರಿ ಏನು ಕಾಡಾಟ ಹತ್ತೈತೆ ಏನ ಗೊತ್ತಾಗ್ಬಲ್ದು. ದವಾಖಾನಿಗೆ ತೋರಿಸಿದ್ ಮೊನ್ನೆ ಅಡ್ಮಿಟ್ನ ಆಗಿದ್ರಿ. ಸೊ ಅವತ್ತು ಒಂದೇ ದಿನ ನಾನು ಹಂಗೆ ಹೋಗಿ ಹಿಂಗೆ ಬಂದೆ ಇರೋದು. ಅವತ್ತು ವಿಡಿಯೋನ ಏನು ಅದು ಬಾಬಾ ಅನ್ನತ್ಲೆ ಅವಾಗ ಬಂದಾರ್ರಿ ಅವರು. ಅವತ್ತೂ ಆರಾಮಿರ್ಲಿಲ್ಲ ಅಂತಂದು ಮಕ್ಕೊಂಡಿದ್ರು. ನಿನ್ನೆ ಮನ್ರಿ ಅವತ್ತು ಬಾ ಅಂದ್ಯ, ಬಂದೇ ಇಲ್ರಿ. ಮತ್ತು ಅದು ನಿನ್ನೆ ಸ್ವಲ್ಪ ಜುಲ್ಮಿ ಮಾಡಿದಾಗ ಇವತ್ತು ಬಂದಾರ ನೋಡ್ರಿ. ಮುಖ ಎಲ್ಲ ಕರ್ರಗಾಗಿ ಎಲ್ಲ ಮೈ ಎಲ್ಲ ಹೋಗೈತೆ ನೋಡ್ರಿ, ಯಾವ ಥರ ಕರಾಗ್ಯಾರ. ಆರಾಮಿಲ್ಲ ಅಂದ್ರೆ ಮನುಷ್ಯ ಎದಕ್ಕೂ ಬರಂಗಿಲ್ಲ ರೀ, ಭಾಳ ಹಲ್ಲಾಕಾಗ್ಯಾರ್ರಿ. ಈಗ ಒಂಚೂರು ಆರಾಮ ಅನ್ಸಾಕತ್ತೈತಿ ಇಲ್ಬೇ? ಕಮ್ಮಿ ಆಗೈತಿ. ಹೌದು, ಅದ್ರಾಗ ಅಡ್ಡಾಡೋರು ಯಾರು ಇಲ್ರಿ ಮನ್ಯಾಗ. ಹಿಂದೆ ನಮಗೂ ಅಣ್ಣ ತಮ್ಮಗಳು ಇದ್ರೆ ಒಂಚೂರು ಕರ್ಕೊಂಡು ಹೋಗಿ ಆದರೂ ತೋರಿಸ್ತಾರ್ರಿ. ಬಟ್ ನಾವು ಇಲ್ಲಿ ನಮ್ಮ ಕೆಲ್ಸದ ಮ್ಯಾಗ ಅಮ್ಮ ಅಲ್ಲಿ ತಾವು ಹೋಗೋದು, ಇಬ್ಬರು ನಮ್ಮ ಅಪ್ಪ ಹೋಗೋದು ತೋರಿಸ್ಕೊಂಡು ಬರೋದು ಮಾಡ್ಯಾರ್ರಿ. ನಮ್ಮದು ಹೋದ್ರೂ ಒಂದಿನ 2 ದಿನ ಅಷ್ಟೇ ರೀ ನಮ್ಮದು. ಇಲ್ಲಿ ಬಿಟ್ಕೊಟ್ಟು ಹೋಗೋದು, ಇಲ್ಲಿ ಬಿಟ್ರೆ ನಮಗೂ ಇದು ಇಲ್ಲರಿ. ಅತ್ತಾಗ ನೋಡಿದ್ರೆ ಒಬ್ರು ಹೋದ್ರು ಒಬ್ರು ಇರ್ಬೇಕ್ರಿ ಇಲ್ಲಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಇವರು ಇಲ್ಲಿ ನೋಡ್ಕೊಳೋದು. ಅದ್ರಾಗ ನಮ್ಮ ಅಕ್ಕನೂ ಹೋಗ್ಬೇಕಂದ್ರೆ ಅಲ್ಲಿ 6 ಮಕ್ಕಳು, ಅವ್ರದ್ದು ಪರಿಜಿತಿ ರೀ ಎಲ್ಲ. ನಮ್ದು ಏನು ಹೇಳಕ್ಕೂ ಆಗ್ಲಾರ್ದಂಗೆ ಆಗ್ಬಿಟ್ಟೈತ್ರಿ. ನೀವು ಅಂದ್ಕೊಂಡಿರ್ಬೇಕು ಏನು ನಿಮ್ಮ ಕೆಲಸನ ಹೆಚ್ಚೇನಂತಂದು. ಸೊ ಕೆಲಸ ಹೋತಂದ್ರೆ ನಮಗೆ ಕೆಲಸನ ಇರಂಗಿಲ್ಲ ರೀ. ಅದ್ರ ಸಂಬಂಧ ಇಲ್ಲಿನೂ ಬಡ್ದಾಡಿ ಅಲ್ಲಿನೂ ನಾವು ಇದು ಮಾಡ್ಬೇಕ್ರಿ. ನಾನು ಹೋಗ್ಲಿಲ್ಲ ರೀ ಈ ಸಲ ಅಂತ. ನಮ್ಮ ಅಕ್ಕನ ಸ್ವಲ್ಪ ಜಾಸ್ತಿ ಹೋಗಿ ಬಂದಾರ. ನಾನು ಹೆಚ್ಚಿಗೆ ಅಡ್ಡಾಡಂಗೆ ಇಲ್ಲ, ಕೆಲ್ಸಕ್ಕೆ ಹೋಗ್ತೇನೆ ಅಂತಂದು. ಯಾಕಂದ್ರೆ ಅವಾಗ ಕೆಲ್ಸದ ಮನೆ ನಮಗೂ ಇದು ಅಲ್ರಿ, ಒಂಚೂರು ಏನಾರ ಆಕೈತೆ ಅನ್ನೋದು ಆ ಕೆಲ್ಸದ ಮನೆಗೆ ಬಿಟ್ಕೊಟ್ಟು ಒಂಚೂರು ಹೇಳ್ಕೊಂಡು ಹೋಗಿರ್ತೇನೆ ರೀ. ಮತ್ತು ಆತ್ರಿ ಮತ್ತೆ ಕೆಲ್ಸದ ಮನೆಗೆ ಹತ್ಕೋಬೇಕು. ಇನ್ನೂ ಒಂಚೂರು ಆರಾಮ ಅನ್ಸಾಕತ್ತಿಲ್ಲ ರೀ. ಒಂದು ಊಟಕ್ಕೆ ಕೊಟ್ಟೆ, ಊಟ ಮಾಡ್ಕೊಂಡು ಅದ ಕುಂತ್ರ ಈ ಥರ ಆಗ್ಯಾರ ನೋಡ್ರಿ ಎಲ್ಲ ಸಮಸ್ಯೆ ರೀ. ಈಗ 2 ವರ್ಷದ ಹಿಂದೆ ಒಂಚೂರು ಮನೆ ಮಾರಿದಾಗ ಅವಾಗೂ ಭಾಳ ಆರಾಮ ಇಲ್ಲಾರ್ದಂಗೆ ಭಾಳ ಅನುಭವಿಸಿದ್ರೇನು. ಈಗ ಮತ್ತೆ ಚಲೋ ಆಗೈತೆ ನೋಡ್ರಿ. ಅದು ನಮ್ಗೇನು ಶನಿ ಬಿಟ್ಟು ಹೋಗಂಗಿಲ್ಲ ಅನಿಸ್ತೈತ್ರಿ ಅದು. ಮತ್ತು ನೋಡ್ರಿ ಈಗ ಅಮ್ಮ ಬಂದಿದ್ರಲ್ರಿ, ಒಂಚೂರು ಅಡುಗೆ ಎಲ್ಲ ಮಾಡಿದೆ, ಊಟ ಮಾಡ್ಕೊಂಡು ಈಗ ಕೆಲ್ಸಕ್ಕೆ ಹೋಗ್ಬೇಕ್ರಿ ನಾನು. ಸೊ ಕೆಲ್ಸಕ್ಕೆ ರೆಡಿ ಆಗಿದ್ದೆ. ನಂದು ಕೆಲ್ಸಕ್ಕೆ ಹೋಗೋ ಆ ಥರ ನೋಡ್ರಿ, ಈ ಥರ ಹೋಗ್ತೇನೆ ನಾನು. ಹೆಂಗಿರ್ತದ ನಂದು ಕೆಲ್ಸದ್ದು. ಸೊ ಬಂದಮೇಲೆ ಬೇರೆ ಆಕಾರ ಇರ್ತೈತಿ. ಹೋಗೋಕೆ ಕೆಲ್ಸಕ್ಕೆ ಹೋಗೋಕೆ ಈ ಥರ ಇರ್ತೇನೆ ರೀ. ಮತ್ತು ನೋಡ್ರಿ ಅಡುಗೆ ಎಲ್ಲ ಆಗೈತಿ, ಬಂಡೆ ಎಲ್ಲ ಕೂಡಿಟ್ಟೇನಿ. ಸೊ ಆಮೇಲೆ ಎಲ್ಲ ತೊಳಿಬೇಕ್ರಿ. ಅಮ್ಮಾಗ ಇನ್ನೂ ಸ್ವಲ್ಪ ಆರಾಮಿಲ್ಲದೆ ದವಾಖಾನೆಗೆ ಹೋಗೋಣ ಅಂತಂದು ಹೇಳಾಕತ್ತೀನಿ, ಆದರೂ ಬರಾಗತ್ತಿಲ್ಲ. ಏನು ಮಾಡ್ಬೇಕು ನೋಡ್ರಿ. ಹೌದು, ಒಂಚೂರು ಆರಾಮ. ಅದ್ರಾಗ ನಾವು ಇಲ್ಲೇ ದವಾಖಾನೆಗೆ ತೋರಿಸಿದ್ರೆ ಏನಾಕೈತ್ರಿ, ಇಲ್ಲಿ ಗುಳಿಗೆ ಅಲ್ಲಿ ಗುಳಿಗೆ ಚೇಂಜ್ ಆಕವ್ರಿ. ಇಂಜೆಕ್ಷನ್ ಏನ್ ಮಾಡಿಸ್ಬೋದು. ಅದ್ರಾಗ ಗುಳಿಗೆ
ಚೇಂಜ್ ಆಗಿ ಇನ್ಫೆಕ್ಷನ್ ಆಗತ್ತೈತ್ರಿ. ಅವ್ರಿಗೆ ತಡ್ಕೊಳಕ್ ಆಗ್ಬೋದು. ಹೊಟ್ಯಾಗ ಸಂಕಟ ಉಳ್ಳಾಡೋದು, ಹೊಟ್ಟೆ ನೋವು ಎದ್ದು ಒಂಥರ ನೆಲದ ಮೇಲೆ ಉಳ್ಳಾಡಕತ್ತಾರ್ರಿ. ನಮ್ಮಕ್ಕ ಹೇಳಿದ್ರಿ. ಯಾಕಂದ್ರೆ ಅಲ್ಲೇ ನಮ್ಮಕ್ಕ ಊರಿಗೆ ಹೋದಾಗ ಅಲ್ಲಿನೂ ತೋರಿಸ್ಕೊಂಡಾರ್ರಿ. ಅಲ್ಲಿಂದ ನಮ್ಮೂರಾಗ ಅಲ್ಲಿನೂ ತೋರಿಸ್ಕೊಂಡಾರ್ರಿ ಅವರು ದವಾಖಾನೆ. ಎರಡೂ ಕಡೆ ತೋರಿಸ್ಕೊಂಡ್ರು ಮತ್ತು ಏನಾಗೈತ್ರಿ, ಅದು ಗುಳಿಗೆ ಅದು ತಗೊಂಡಾರ ಇದು ತಗೊಂಡಾರ. ಮೊನ್ನೆ ಏನಿಲ್ಲ, ನೆಲ ಕೆಬರಿ ಉಳ್ಳಾಡಾರಂತ್ರಪ್ಪ. ಅದೇ ಹೇಳಾಕತ್ತಿದ್ಲು ನಮ್ಮಕ್ಕ. ಎಲ್ಲ ಇದು ಆಗಿ ಚೇಂಜ್ ಆಗಿ ಗುಳಿಗೆ ಹಿಂಗಾಗೈತೆ ಅಂತಂದು ಈಗ ತೋರಿಸಿದ್ರು. ನಾವು ಬರೇ ಇಂಜೆಕ್ಷನ್ಗೆ ಅಷ್ಟೇ ರೀ. ಈಗ ಏನಪ್ಪ ಅದು ತಗೊಂತಾರ ರೊಕ್ಕ 200 ರೂಪಾಯಿ ತಗೊಂತಾರ. ಏನು ಕಮ್ಮಿನ ಆಗಂಗಿಲ್ಲ ಏನಿಲ್ಲ. ಮತ್ತು ಬಂದ್ಮೇಲೆ ಅದ ಹಣೆ ಬರ ಮತ್ತು ಹೊಟ್ಟೆ ಕಮ್ಮಿ ಆಗಿಲ್ಲ ಅದು ಇದು ಅಂತಂದು ಏನು ಮಾಡ್ಬೇಕ ಸರಿ ಆಗೋದ್ರೆ ಅದು ಈಗ ಇಷ್ಟು ಕುತ್ಕೊಂಡಾರ್ರಿ. ಮತ್ತು ಆಮೇಲೆ ಏನಾಕೈತಿ ಅವ್ರಿಗೆ ಮತ್ತು ಆರಾಮಿಲ್ದಂಗೆ ಆಗ್ಬಿಡ್ತೈತ್ರಿ. ಈಗ ಬಿಟ್ಕೊಟ್ಟು ನಾನು ಕೆಲ್ಸಕ್ಕೆ ಹೋಗ್ಬೇಕ್ರಿ. ಈಗ ಅದ್ರಾಗ ಒಂಚೂರು ಕಸ ಹೊಡೆದು ಬಾಂಡೆ ತಿಕ್ಕದ್ ಮಾಡ್ತಾರ್ರಿ. ಬ್ಯಾಡ ಅಂದ್ರೂ ಕೇಳಂಗಿಲ್ರಿ. ಅದ್ರಾಗ ಅದ ಆರಾಮಿಲ್ದಾಗ ಇಲ್ಲದ ಟೈಮ್ದಾಗ ಮತ್ತು ಎಲ್ಲ ಕೆಲಸ ಮಾಡಾಕತ್ತಾರ್ರಿ ಮನ್ಯಾಗ. ನಾನು ಕೆಲ್ಸಕ್ಕೆ ಹೋಗಿ ಬಿಡ್ತೇನೆ ಅಂತಂದು ಅಮ್ಮ ಪಾನ್ಲಿಕ್ಕೆ ಚೆನ್ನಾಗಿ ಆಮೇಲೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ. ನಿಮ್ಗಳ ಸಪೋರ್ಟು ಯಾವಾಗಲೂ ಹಿಂಗೆ ಇರ್ಲಿ ಅಂತಂದು ಕೇಳ್ಕೊತೀನಿ. ನಮ್ಮವಾಗ ಆಶೀರ್ವಾದ ಮಾಡ್ರಿ, ದುವಾ ಮಾಡ್ರಿ. ನಮ್ಮ ಇದ್ರಾಗ ದುವಾ ಅಂತೇವ್ರಿ. ಸೊ ದುವಾ ಮಾಡ್ರಿ ಎಲ್ಲರೂ ಜಲ್ದಿ ಆರಾಮಾಗ್ಲಿ ಅಂತಂದೆ. ಮತ್ತು ಹೋಗಿ ಬರ್ತೇನೆ ನಾನು ಕೆಲ್ಸಕ್ಕೆ. ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೇನೆ ರೀ. ನನ್ನ ಮುಖ ಕಾಣಿಸೋದು ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ರೀ. ಯಾಕಂದ್ರೆ ಮತ್ತೆ ಕಂಟಿನ್ಯೂ ಮಾಡಕ್ಕೆ ನನಗೆ ಆಗಂಗಿಲ್ಲ ರೀ. ಕೆಲಸದ ಅಂತ ಲೇಟಾಗಿ ಬಂದ್ಬಿಡ್ತೇನೆ ರೀ ಅಲ್ಲಿಂದ. ಅದ್ರ ಸಂಬಂಧ ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ಅಡುಗೆ ಏನು ಮಾಡೀನಿ ತೋರಿಸ್ತೀನಿ. ಜಲ್ದಿ ಬರ್ರಿ. ಎಂಡ್ ಮಾಡೋಕ್ಕಿಂತ ಮುಂಚೆ ನೀವು ನಾ ಏನು ಅಡುಗೆ ಮಾಡೀನಿ ಇವತ್ತ ನಾವು ಅಮ್ಮ ಬಂದಿದ್ದಕ್ಕೆ ಅಂತಂದು ತೋರಿಸ್ತೀನಿ. ಲೆಟ್ಸ್ ಗೋ. ಅನ್ನ ಮಾಡೇನ್ರಿ. ಸೊ ಬ್ಯಾಳೆ ಸಾರು, ರೊಟ್ಟಿ ಮಾಡೇನ್ರಿ. ರೊಟ್ಟಿ ನೋಡ್ರಿ, ರೊಟ್ಟಿ ಡಬ್ಬಿ. ಸೊ ಇದು ನೋಡ್ರಿ ಸ್ಪೆಷಲಾಗಿ ಮಟನ್ ಸಾರು. ಇವತ್ತು ಮೆಂತ್ಯ ಹಾಕಿ ಮಟನ್ ಸಾರು ಮಾಡೇನ್ರಿ. ಸೂಪರ್ ಆಗೈತಿ. ಮೆಂತ್ಯ ಹಾಕಿ ಅಂತ ಮಾಡಿದ್ದಿದ್ದು. ಯಾವಾಗಲೂ ನಾವು ಮಟನ್ದಾಗ ಮೆಂತ್ಯ ಹಾಕಿ ಮಾಡಿದ್ರೆ ಮಸ್ತ್ ಅಕ್ಕವ್ರಿ. ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ, ಗೊತ್ತಾಕೈತಿ. ರೆಸಿಪಿ ಏನು ತೋರಿಸಿಲ್ರಿ, ಯಾಕಂದ್ರೆ ಅರ್ಜೆಂಟ್ನಾಗ ಮಾಡಾಕತ್ತಿದ್ದೆ. ಅದ್ರ ಮಸಾಲೆ ಇದಲ್ರಿ, ಇದು ಉಪ್ಪು ಖಾರದಿದೆ. ಬರೀ ಉಳ್ಳಾಗಡ್ಡಿ ಟಮಾಟಿ ಉಪ್ಪು ಖಾರ ಇದನ್ನು 3 ಅಷ್ಟು ಹಾಕಿ ಮಾಡೇನು ನೋಡ್ರಿ. ಇದು ಪಲ್ಯ ಮಸ್ತ್ ಆಗೈತಲ್ರಿ. ಯಾರು ಇಷ್ಟ ಈ ರೆಸಿಪಿ ಹಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದ್ರೆ ನಾನು ಈ ರೆಸಿಪಿ ನಿಮಗೆ ಒಂದೊಂದಾಗಿ ಹೇಳಿ ತೋರಿಸ್ತೀನಿ. ನೀವು ಕಲ್ಕೋಬೋದು ಸಿಂಪಲ್ಲಾಗಿ ಯಾವ ರೀತಿ ಮಾಡಬೇಕು ಅನ್ನೋದು. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ನನ್ನ ಮನೆ ಎಲ್ಲ ನೋಡ್ರಿ ಯಾವ ಥರ ಹರಡೈತಿ.
ಅಲ್ಲಿ ಬಾಂಡೆ ಸಾಮಾನು ನೋಡ್ರಿ, ಎಲ್ಲ ಬಾಂಡೆ ಸಾಮಾನು ಸ್ಟ್ಯಾಂಡು ತೆಗ್ದೇನ್ರಿ. ಅದು ಯಾಕಂದ್ರೆ ಒಂಚೂರು ನಾನು ಪ್ಯಾಟಿ ಹೊಂಟೇನ್ರಿ ಇವತ್ತು. ಇದನ್ನು ಹಾಕಿ ಬೇರೆ ತೊಗೊಂಡು ಬರ್ಬೇಕಂತಂದು ಮಾಡೇನಿ. ನೋಡ್ಬೇಕ್ರಿ, ಹೇಳ್ತೀನಿ ಏನನ್ನೋದು. ನನ್ನ ಮನೆ ಎಲ್ಲ ನೋಡ್ರಿ ಯಾವ ಥರ ಹಳ್ಳಿ ಬಾಂಡೆ ಕೂಡಿಟ್ಟಿನಿ. ಜಪಾಟ್ ಎದ್ದೈತಿ. ಸೊ ಆಮೇಲೆ ಬಂದು ಕ್ಲೀನ್ ಮಾಡ್ಕೊತೀನಿ ರೀ. ಓಕೆ, ಬಾಯ್ ಫ್ರೆಂಡ್ಸ್.